ಆ ಕೈಯಲ್ಲಪ್ಪ ಆಶೀರ್ವಾದನೂ ಇದೇ ಕೈಯಲ್ಲಿ ಮಾಡೋದು. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಟೀಮ್ ಇಂಗ್ಲೀಷ್ ಅವರು, ನಮ್ಮ ಟೀಮ್ದು ಒಂದೊಂಥರ ಡ್ರೀಮ್ ಇತ್ತು, ಸರಿ ಶಾಲೆಯಿಂದ ಮಾಡ್ತಾ ಇದ್ದೀವಿ. ಇವಾಗ ಮಾಡೋಕ್ಕಂತ ಬಂದಿದ್ದೀವಿ. ಏನಂತ ಹೋಗ್ತಾ ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಶ್ ಅವರೇ ಏನು ಹೇಳ್ತೀರಾ ಜರ್ಸಿ ಮಾಡಿಸ್ತೀವಿ ಅದ್ರ ಬಗ್ಗೆ? ಜರ್ಸಿ ಫೈನಲ್ ಆಗಲಿ ಹೇಳ್ತೀನಿ. ಹಂಗೆ ನಿಮ್ಮ ಅಣ್ಣ ಇನ್ನೂ ಫೈನಲ್ ಮಾಡಿಲ್ಲ, ಇನ್ನೂ ನೋಡ್ತಾನೆ ಅವರೇ, ನೋಡಲ್ಲಿ ಯಾವ ಫೈನಲ್ ಮಾಡಿ. ಯಾವ ಕಲರ್ ಇಷ್ಟ ಹಂಗೆ ಉದ್ದ ಬೇಕಾ? ನೀವು ಇನ್ನೊಂದು ಹೆಸರು ಯಾರಾಗುತ್ತೆ? ಇನ್ನೊಬ್ಬ ಕಾಣದಂತೆ ಮಾಯವಾದನು. ಹೊಸ ನೀಮ್ ಯುಕ್ತ ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿದೆ ಉಪ್ಪು ಮತ್ತು ನೀಮ್ನ ಶಕ್ತಿ. ಇದು ಒಸಡನ್ನು ಗಟ್ಟಿಯಾಗಿಸಿ ಪೈರ್ಯವನ್ನು ದೂರವಿರಿಸಲು ನೆರವಾಗುತ್ತದೆ. ನೆನಪಿರ್ಲಿ, ಸ್ವಸ್ಥ ಬಿಗಿಯಾದ ಒಸಡುಗಳಿಗಾಗಿ ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನೀಮ್. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನೀಮ್. ಬಾಡಿ ಇದೆ. ಎಕ್ಸ್ ಕ್ಯಾಪ್ಟನ್ ಅವರೇ ಏನು ಹೇಳ್ತೀರಾ? ಜರ್ಸಿ ಮಾಡಿಸ್ತಿದ್ದೀವಿ. ಅವ್ನು ಬರೀ ಎಕ್ಸ್ ಅಷ್ಟೇ. ಅಳಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. 2 ವರ್ಷ ತಗೊಂಡಿದ್ದೀವಿ ಇದನ್ನ ಮಾಡೋದಕ್ಕೆ. ಇವಾಗೆಲ್ಲ ನಾನು ಫೈನಲ್ ಇವತ್ತು ಇನ್ನೂ ಬುಕ್ ಮಾಡಕ್ಕೆ ಬಂದಿದ್ದೀವಿ, ನೋಡೋಣ. ಭಯ ಜರ್ಸಿ ಮಾಡಿಸ್ತಿದ್ದೀವಿ, ಏನು ಅನಿಸ್ತಿದೆ ಹೇಳು? 2 ವರ್ಷ ಆದ್ಮೇಲೆ ಇವಾಗ ಮಾಡಿಸ್ತಾ ಇದ್ದೀವಿ. ಮುಂಚೆನೇ ಮಾಡಿಸ್ಬೇಕಾಯ್ತು. ಇವಾಗ ಕಂಟೆಂಟ್ ಕಟ್ ಮಾಡೋ ಸೇಮ್ ನಾನು ಹೇಳಿದ್ದೆ ಹೇಳ್ತಾವ್ನಿ. My answer also the same. Nothing. No difference. ಹೌದು ಗೊತ್ತಾ? ನಾವು ಇದನ್ನ ಹೇಳಿದ್ರೆ ಅಷ್ಟೇ ಅಣ್ಣ ಹೆಚ್ಕೊಬಿಡ್ತಾನೆ. ಯಾವ್ದ ಇದ ಏನೇನೈತೆ ಪದಾನೆಲ್ಲ ಎಲ್ಲ ಕಡೆ ಬರೀತಿದೆ. ಹಂಗೆ ಇರಬೇಕು. ಜಾತ್ರೆ ಇದು ಜಾತ್ರೆ ಅರ್ಧ ಡಿಸೈನ್ ಎತ್ಬಿಡ ನಮ್ದು. ಈ ಥರ ಬರ 2 ಬರುತ್ತೆ, ಇಲ್ಲ ಅಂದರೆ 100 ಬರುತ್ತೆ. ಮೇಲೆ ಮಾತ್ರ ಇಷ್ಟೇ ಅಷ್ಟೇ ಡಿಸೆಂಟ್ ಆಗಿ ಹಿಂಗೆ ಆಗ್ಬೇಕಾ ನಿಮಗೆ? ಹಂಗೇನಿಲ್ಲ, ಮಾಡಿ ಹೋಗಿ ಒಂದು ಇಟ್ಕೊಂಡ್ರೆ ಮನ್ಸೂರ್ತಿ ಇರಬೇಕು. ಮದುವೆ ಆಗ್ಬಿಟ್ಟು ಇವ್ರು ನಾಕಾದೆ ಅನ್ಬೇಡ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, 7 ಜನುಮದಲು ತೀರದ ಸಂಬಂಧ. ಮುಂಚೆ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಹಾಕ್ಬೇಡ ಕಡೆ. ಓಕೆ ಅಲ್ಲೇ ನೀನು ಜಾತ್ರೆ ತುಂಬ ಅಲ್ಲ, ಓಕೆ ಮಾಡಿಸು. ನನಗೇನು ಚೆನ್ನಾಗಿ ಇದು ಪರ್ಫೆಕ್ಟಾಗಿ ಹಿಂಗೆ ಬಂದರೆ ಚೆನ್ನಾಗಿ ಕಾಣುತ್ತೆ. ಅವ್ನು ಬೇರೆ ಥರ ಮಾಡಿದ್ರೆ ಚೆನ್ನಾಗಿ ಇಲ್ಲ, ಅಲ್ಲಿ ತೋರಿಸ್ತಾರೆ ಇವಾಗ. ಏನೋ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಆನ್ಸರ್. ಒಂದು ಕೆಲಸ ಮಾಡು, ಅರ್ಧ ಹಿಂಗೆ ಓಡಿಸು. ಹ್ಞೂ ಭಯ ಬೆಸ್ಟು. ಇದು ಫ್ರಂಟ್ ಪಾರ್ಟ್ ಇರಲಿ, ಇದು ಬ್ಯಾಕ್ ಸೈಡ್ ಇರಲಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ರೈನ್ಬೋ ಕಲರ್ ಯಾವಾಗಿಂದ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು? ಈಗ ಹಾಕೋರ ಎಲ್ಲರೂ 4 ಜನ ಪೆಂಡಿಂಗ್. ಒಬ್ಬನೇ ಪೆಂಡಿಂಗು. ನಂದು 5 ಜನ ಪೆಂಡಿಂಗ್ ಕಣು. 5 ಯಾರು? ನೀನು ಅರ್ಧ. ಈಗ ಅರ್ಧ ಎಷ್ಟು ನನಗೆ? 1400.
ಇನ್ನು 450 ಹಾಕ್ಬೇಕು. ಯಾವುದು 400 ಕೊಂಡೋಗೈತೆ ನನಗೆ 400 ಹೇಳಿದ್ದೀವಲ್ಲ ಬರೋದು ಹಾಕು 450 ಹೇಳಿದ್ವಿ. ಅದು 450 130 ರೂಪಾಯಿ ಇದಕ್ಕೆ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ ಕರ್ಕೊಂಬಂದಿಲ್ವಾ ಅದಕ್ಕೆ. ಆಗೋಗೈತೆ ಆ ಜೂನ್ 15ಕ್ಕೆ ಹಾಕಿದ್ದು ನಾವು. 115 ರೂಪಾಯಿ ಆಗಿದೆ ಇನ್ನ 130. 120 ರೂಪಾಯಿ ಆಗ್ಬಿಟ್ಟಾ? ಹಾಂ ಜರ್ಸಿ ಬಂದ್ಮೇಲೆ ಕ್ವಾಲಿಟಿ ನೋಡ್ಕೊಡ್ತೀನಿ. ಅದಕ್ಕೆ ಎಲ್ಲಿಗೆ ಕರ್ಕೊಂಡು ಬಂದಿದ್ದು ಒಳ್ಳೆ ಕ್ವಾಲಿಟಿ ಸೆಲೆಕ್ಟ್ ಮಾಡಿದ್ದು ನೀನು ಅವತ್ತು. ನನ್ನ ಜರ್ಸಿ ಹ್ಞೂ ನನ್ನ ಜರ್ಸಿ ನನ್ನ ಹೆಸರಿರೋ ಜರ್ಸಿ ಬೇಕು ನನಗೆ. ಇನ್ನೇನು ಒಂದಾಕತ್ತೀನ ಸರಿ ಹಂಗದು ಒಂದು ಒಬ್ಬೊಂದು ಪೇಮೆಂಟ್ ಮಾಡೋದು ಬೇಡ ಅಣ್ಣ, ಎಲ್ಲ ಜೋಸಿಗೆ ಪೇಮೆಂಟ್ ಮಾಡಿ. ಅವ್ರು ಒಪ್ಕೊಂಡ್ರೆ ಅದು ನಿಮಗೆ ನಂಗೆ ಅರ್ಧ ಕಲರ್ अलग ही लेवल का बंदा था. ಇವ್ನಿಗೆ ಒಬ್ಬಗೆ ಮಾತ್ರ ಅಣ್ಣ ಇದೊಂದು ಮಾತ್ರ ಜರ್ಸಿ ಇವನೇ ಬಂದು ಕಲೆಕ್ಟ್ ಮಾಡ್ಕೊತಾನೆ, ಇಷ್ಟ ಆಯ್ತಾನೆ ಅಮೌಂಟ್ ಪೇಮೆಂಟ್ ಮಾಡ್ತಾನೆ. ನಾನು ಜರ್ಸಿ ಕೊಟ್ಬಿಡ್ರಪ್ಪ, ನಾನು ಬೈತೀನಿ ಸುಮ್ಮನೆ ತಲೆ ತಿನ್ಬೇಡ. ಈ ನನ್ನ ಮಗ ಡೈಲಾಗ್ ಹೊಡಿತಾ ಅಂತ ಅವತ್ತು ಇವನ್ನೇ ಕರ್ಕೊಂಡು ಬಂದ್ಬಿಟ್ಟು ನಾನು ಕ್ವಾಲಿಟಿ ಚೆಕ್ ಮಾಡ್ತೀನಿ. ನೋಡು, ನೀನು ಜರ್ಸಿ ಕ್ವಾಲಿಟಿ ನೋಡಿದ್ದೆ, ನಾನು ಜರ್ಸಿ ಡಿಸೈನ್ ನೋಡಿದ್ದೀನಿ, ಜರ್ಸಿ ಅಂಗಡಿ ನೋಡೋಣ. ಇವನು ಎಲ್ಲ ಸೆಂಟ್ರಲ್ಲಿ ಕ್ಯಾಪಲ್ಲಿ ವೀಡಿಯೋ ಮಾಡ್ಕೊತಾನೆ. ಆಗಿರುತ್ತೋ ಎಲ್ಲರ ಕೈ ಮಾಡೋದು ಎಲ್ಲರೂ ಬಿಟ್ಕೊಬೇಕು. ಇಲ್ಲ ಗುರು, ಯಾರು ಹೋಗಂಗಿಲ್ಲ. ಕ್ವಾಲಿಟಿ ಅಮೌಂಟ್ ಅಂತ ಬಂದ್ಬಿಟ್ಟು ನಂದು ಕ್ವಾಲಿಟಿ ಆ್ಯಂಡ್ ಟೆಕ್ನಿಕ್ ನಂದು ಡಿಸೈನಿಂಗ್. ನಾನು ಸುಮ್ಮನೆ ಕೃಷ್ಣನ್ ಥರ ಬಂದಿಲ್ಲ. केळु कृष्ण केळु पार्थ केळु कृष्ण केळु ನಿಂದು ಯಾವಾಗಲೂ ನಂದು ಬರೀ ವಿಡಿಯೋಗ್ರಾಫಿ ಅಷ್ಟೇ ಸರ್, ನಂದೇನು ಇಲ್ಲ ಇದರಲ್ಲಿ ಇವಾಗ. ನಿಂದು ಯಾವಾಗಲೂ ನನ್ನ ಕೈ ಇದೆ ಅಂತ. ಕೈ ಬಿಡ್ತಾ ಇರ್ಬೇಕು ನೀನು. ಆ ಕೈಯಲ್ಲಪ್ಪ ಆಶೀರ್ವಾದಪ್ಪ. ಆಶೀರ್ವಾದನೂ ಇದೇ ಕೈಯಲ್ಲಿ ಮಾಡೋದು. ಹಿಂಗ ವಿಡಿಯೋ ಬಂತು, ಆಂಟಿ ನೋಡಿ ಆಶೀರ್ವಾದ ಮಾಡ್ತಾರೆ ಯಾರಿಗೋ. ಅಜ್ಜಿ ಸ್ಲೋ ಹಾಕಲ್ ಫಸ್ಟು. ನಾವಿಂದ ಕೇಳಿ ದಾರಿ ತಪ್ಪಿದ್ದು ಅಲ್ಲಿ ವಿಜಯನಗರ ಬಸ್ ಸ್ಟಾಪ್ ಹತ್ರ ಲೆಫ್ಟ್ ತೊಗೊಂಡ್ರ, ಟಿ ಅಡ್ಡ ಹೋಗ್ತಿದ್ದಂದ್ರೆ ಮತ್ತೆ ಲೆಫ್ಟ್ ತೊಗೊಂಡ. ಅದು ಆಂಟಿ ನೋಡ್ದ, ಆಂಟಿ ನೋಡ್ಕೊಂಡು ಅಜ್ಜಿ ತಂದ್ಕೊಂಡು ಹಂಗೆ ಮೂವ್ ಆಗೋದ. ಕಮೆಂಟ್ ಬರುತ್ತೆ. ಕಮೆಂಟ್ ಗೈಸ್, ಕಮೆಂಟ್ ಈಸ್ ಆಂಟಿ ಲವರ್. ಇವನೇ ನೋಡ್ಕೊಳ್ಳಿ. ಏನು ಬಾಯ್ಸ್ ಹಿಂಗೆಲ್ಲ ಮಾತಾಡ್ತೀರ, ಅವೆಲ್ಲ ತಪ್ಪು. ನಿಮ್ಮ ಮನೇಲಿ ಹೇಳ್ಕೊಟ್ಟಿಲ್ಲ ಅಂದರೆ ಕಮೆಂಟ್ ಹಾಕ್ತಿದ್ದಾರಪ್ಪ ವಿಡಿಯೋಗೆ. ಬಾಯ್, ನೀವು ಮಾತಾಡೋದು ನಾವು ಮಾತಾಡ್ತಿದ್ದೀವಿ ಅಷ್ಟೇ. ನೀವು ವಿಡಿಯೋ ಮುಂದೆ ಮಾತಾಡೋದು ನಾವು ವಿಡಿಯೋ ಮುಂದೆ ಮಾತಾಡ್ತಿದ್ದೀವಿ. ಇಲ್ಲ ಏನ್ನ ಗೊತ್ತಾಗ ಆಯ್ತಾ, ಕಟ್ ಮಾಡು. ಚೆನ್ನಾಗಿ ಕೊಟ್ಟಿದ್ದಾರೆ ತಾನೇ. ಮ್ಯಾಕ್ಸ್ ಮೂವಿ ಹೀರೋಯಿನು, ಜಂಗಲ್ಲು ಅದೆಲ್ಲ ಫಾರೆಸ್ಟ್, ಜಂಗಲ್ ಅಂತೀನಿ ಫಾರೆಸ್ಟು. ಸೊ ನೀವು ಇಂಟರ್ವ್ಯೂ ನೋಡಿಲ್ಲ ಅನ್ಸುತ್ತೆ ಇದ್ರದ್ದು. ಕೀರ್ತಿ ಎಂಟಿ ಕೀರ್ತಿ ಏನು ಎಂಟಿ ಎಲ್ಲ ಗಾಡಿ ಎತ್ಬೇಕಾ? कौन है वो कहाँ से वो आया, चारों दिशाओं में तेज सा वो छाया, उसकी भुजाएं बदलें कथाएं, भागीरथी तेरी तरफ शिव जी चले. ಗಾಡಿ ಎತ್ತಬೇಕಲ್ಲ, ಗಾಡಿ ಓಡಿಸ್ಬೇಕು. ಎಷ್ಟು ದೂರ ಆಯ್ತಾ ಉಯ್ಯಕ್ಕೆ? ಹುಡುಕ್ಬೇಕು. ಅಲ್ಲಿ ಇಲ್ಲೇ ಎಲ್ಲ ಉಯ್ಯೋ. ಏನ್ ಬೇಡ ಬರೋದು. ಅತ್ತಲ್ಲ ನಮ್ಮ ಗಾಡಿ ಯಾರು ಹಿಡಿಯಲ್ಲ. ಲವ್ ಏನ್ ಗೊತ್ತಾ, ಬೆಂಗಳೂರಲ್ಲಿ ಬ್ಲ್ಯಾಕ್ ಹಾಕಿ ಹಿಡಿಯಲ್ಲ. 2 hours later. ಸೆಂಟ್ರಿಗೆ ಹಾಕೋಣ ಅಂತ ಒಂದು ಸೆಂಟ್ರಿಗೆ ಹಾಕೋಣ ಅಂತಲೇ ಹೇಳ್ತಾರೆ ಅದನ್ನು. ಸೆಂಟ್ರ್ ಬೇಡವಾ? ಇಲ್ಲ ಸೆಂಟ್ರ್ ಬೇಡ, ಅಲ್ಲಿಗೆ ಹಾಕಿಲ್ಲ. ಹಂಗಾರೆ ಒಂದು ಸೈಡ್ಗೆ ಹಾಕಿನಿ, ಅಲ್ಲೇ ಹಾಕಿದ್ವಿ. ಅದಕ್ಕೆ ಇನ್ನೊಂದು ಲೋಗೋ ಇದೆ, ಅದನ್ನು ಕಳಿಸ್ತಾರೆ. ಇನ್ನೊಂದು ಲೋಕ ಇತ್ತು ಹಂಗಾರೆ ಟೀಮ್ ಲೋಗೋನೇ ಕಳಿಸ್ತಾರೆ. ಚೆನ್ನಾಗಿ
ಡಿಪ್ರೆಷನ್ ಜರ್ಸಿ ಪ್ರಿಂಟ್ ಕೊಟ್ಟಾಯಿತು. ಸೊ ಇವಾಗೆಲ್ಲ ಬಾಯ್ಸು ದೇವಸ್ಥಾನಕ್ಕೆ ಬಂದವರೆ. ಸಾಟರ್ಡೆ ಅಲ್ವಾ, ಎಲ್ಲ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ನೋಡಿಕೊಂಡು ಹೋಗೋಣ ಅಂತ ಬಂದವರೆ ಬಾಸ್ ದೇವಸ್ಥಾನಕ್ಕೆ. ಸೊ ಪ್ರಿಂಟ್ ಕೊಟ್ಟಿದ್ದೀವಿ, ಅಡ್ವಾನ್ಸ್ ಆಗಿದೆ. ಥರ್ಸ್ಡೇ ಅಷ್ಟೊತ್ತಿಗೆ ಪ್ರಿಂಟ್ ಬರುತ್ತೆ, ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಅಂತ. One eternity later. ರ್ಯಾಂಡಮ್ ಆಗಿ ನಾನು ಎತ್ತುತ್ತೀನಿ, ಇರು ಯಾರ ಹೆಸರು ಬರುತ್ತೆ ನೋಡ್ತೀನಿ. ರ್ಯಾಂಡಮ್ ಆಗಿ ಎತ್ತುತ್ತೀನಿ ಅಂತ ತಾಳೋನು ಶೆಲ್ಟ್ ಎತ್ತುತ್ತೀನಿ ನಾನು. ಕಿರಣ್ ನನ್ನ ಹೆಸ್ರ 18 ಬಂತಾ? 18 20 16 ನನ್ನ ನಂಬರೇ. ಖುಷಿನಾ? ನಾನು ಬಂದವ್ರಿಗೆ ಡಿಸಪಾಯಿಂಟ್ ಮಾಡಲ್ಲ. ನನ್ನ ಜೊತೆ ಏಯ್ ಇದ್ರೆ ಚೆನ್ನಾಗೈತೆ ಓವ. ಸುಮ್ಮನೆ ನೆನೆ ಹತ್ಬಿಟ್ರಿ ಇಬ್ರೂ ಚೆನ್ನಾಗಿಲ್ಲ ಅಂದ್ಕೊಂಡು. ಅದೇ 10 ರೂಪಾಯಿ ಕಡಿಮೆ ಮಾಡ್ತಾರೆ ಈಗ. ಮತ್ತೆ ಡಾಟ್ ನೆಟ್ ಮೆಟೀರಿಯಲ್ ಇದೆಯಲ್ಲ, ಬರೀ ಟೀ ಶರ್ಟ್